ನಾನೊಂದು ಟಾಸ್ಕ್ ಕೊಡ್ತೀನಿ ಸರ್. ಒಂದು ಟಾಸ್ಕ್ ಅಷ್ಟೆಲ್ಲ ಶಾಕ್ ಆಗ್ಬಿಡಿ. ಖುಷಿ ರವಿ ಅವ್ರಿಗೆ ಫೋನ್ ಮಾಡಿ ಪ್ರಾಂಕ ಏನಂತ ಹೇಳಿರೋದು ನಿಜ ಅಂತ ನಂಬೇಕು. ಏನ್ ಪ್ರಾಂಕ್ ಮಾಡೋದು ಪಾಪ ಅವ್ರಿಗೆ. ನಿನ್ನೆ ಎಲ್ಲ ಶೂಟ್ ಅಲ್ಲಿ ಬ್ಯುಸಿ ಇದ್ರು. ಏನಾರು ಐಡಿಯಾ ಕೊಡಿ ಹೋಗ್ಲಿ ಹೇಳೋಣ. ಈಗ ನಾರ್ಮಲಿ ರಿಲೀಸಿಂಗ್ ಡೇಟ್ ಅವ್ರಿಗೆ ಗೊತ್ತಿದೆ, ಡೇಟ್ ಚೇಂಜ್ ಆಯ್ತು ಅಂತ ಅವ್ರು ಅಲ್ಲೇ ಕಟ್ ಮಾಡಿ ಬೇರೆ ಫೋನ್ ಮಾಡ್ಬಿಡ್ತಾರೆ. ನೋಡೋಣ ಇದೆ. ಅಪರಿಚಿತ ಸಂಖ್ಯೆಯಿಂದ ಹಾಯ್ ಅಕ್ಷಯ್. ಜಿ ಹಾಯ್. ಹೇಳಿ. ಏನ್ ಮಾಡ್ತಿದ್ದೀರಾ? ನಾನಾ ಚಿಕನ್. ಓ ವಾವ್, ಚಿಕನ್ ಸೂಪರ್ ಅಲ್ಲ. ಜಿ ನಿಮ್ಗೆ ಗೊತ್ತಾಗಿಲ್ವಾ ವಿಷಯ? ಏನೋ ಡೇಟ್ ಏನೋ ಚೇಂಜ್ ಆಗತ್ತಂತೆ ರಿಲೀಸ್ದು. ರಮೇಶ್ ಸರ್ ಹೇಳಿದ್ರು ಏನೋ ಈಗ ಎಲ್ಲಾರ್ದು ಚೇಂಜ್ ಮಾಡ್ತಾರೆ, ರಿಲೀಸ್ ಡೇಟ್ ಏನೋ ಚೇಂಜ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ರು. ಅಯ್ಯೋ ಯಾಕೆ ಗೊತ್ತಿಲ್ಲ ನನಗೆ. ಈಗ ಹರ್ಷಿತ್ ಹೇಳಿದ್ದು ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದಾರೆ. 10 ನಿಮಿಷ ಏನು ಯಾರಿಗೂ ಹೇಳ್ಬೇಡಿ, ಪೋಸ್ಟರ್ ಎಲ್ಲ ಡಿಲೀಟ್ ಮಾಡ್ಬೇಕಾಗತ್ತೆ, ನೀವು ಪುನಃ ರೀಪೋಸ್ಟ್ ಮಾಡ್ತಾರೆ ಅನ್ಕೊಂಡೆಲ್ಲ. ಇವ್ರದೇನ್ ಬ್ರೋ ಇಷ್ಟು ಎಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡಿ 25th ಅಂತೆಲ್ಲ ಎಲ್ಲಾ ಕಡೆ ಇಂಟರ್ವ್ಯೂ ಈಗ ಅವರೆಲ್ಲ ಪೋಸ್ಟ್ ಮಾಡಿರ್ತಾರಲ್ವಾ. ಬಟ್ ಏನದು ಅಂದ್ರೆ ಅಲ್ಲಿ ಹೆಡ್ ಅದೇ ಸೌತ್ ಹೆಡ್ ಇದಾರಲ್ಲ, ಅವ್ರೇನೋ ಸ್ವಲ್ಪ ಡೇಟ್ ಏನೋ ಚೇಂಜ್ ಮಾಡಿ ಅದು ಇದು ಅಂತ ಏನೋ ಹೇಳಿದ್ರಂತೆ. ಏನಕ್ಕೆ ಸಡನ್ ಆಗಿ? ಈಗ ನೀವು ಚಿಕನ್ ಮಾಡ್ತಿದ್ರಲ್ವಾ, ಮಾಡಿ 25th ಸಿಗೋಣ. 25th ರಿಲೀಸ್ ಆಗುತ್ತಲ್ಲ ಜಿ, ಅವಾಗ ಸಿಗೋಣ. ಏನ್ ಮಾಡ್ತಿದ್ದೀರಾ ಚಿಕನ್ ಅಲ್ಲಿ? ನೀವ್ ಸುಮ್ನೆ ನಂಗೆ ತಲೆ ಕೆಡಿಸ್ಬೇಡಿ, ಇವಾಗ ಹೇಳಿ ಕರೆಕ್ಟ್ ಆಗಿ. ಇಲ್ಲ ನಿಜವಾಗ್ಲೂ ಚಿಕನ್ ಮಾಡ್ತಿದಿರಲ್ಲ ಮಾಡಿ. ನಾನೇನೋ ಸುಮ್ನೆ ಇಲ್ಲಿ ಯಾವ್ದೋ ಇಂಟರ್ವ್ಯೂ ಇದೆ ಪ್ರಾಂಕ್ ಮಾಡಿ ಅಂತ ಹೇಳಿದ್ರು. ಏನ್ ಚಿಕನ್ ಫ್ರೈ ಮಾಡ್ತಿದ್ದೀರಾ ಅಥವಾ ಸಾರ್ ಮಾಡ್ತಿದ್ದೀರಾ? ಅಕ್ಷಯ್ ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್. ಓಕೆ, ನಂಗೆ ಟೆನ್ಷನ್ ಆಗೋಯ್ತು. ಅಲ್ಲ ಫಸ್ಟ್ ನಿಮ್ಗೆ ಅಲ್ವಾ ಇದು ಮೆಸೇಜ್ ಬರೋದು ಏನೇ ಆದ್ರೂನು. ಅದೇಂಗ್ ನನಗ್ ಬರೋದು ಫಸ್ಟ್ ಮೆಸೇಜ್. ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ನೋ ನಾಟ್ ಮೀ. ಇಟ್ಸ್ ZEE5 ಅವರು ಕ್ಯಾಪ್ಟನ್ ಆಫ್ ದ ಶಿಪ್. ಇಲ್ಲ ಅದ್ ನಮಗೂ ಕೋಪ ಬರುತ್ತೆ ಹಂಗೇನಾದ್ರು ಚೇಂಜ್ ಮಾಡಿದ್ರೆ. ಏನ್ ಮಾಡ್ತಿದ್ದೀರಾ ಅಜ್ಜಿ ಚಿಕನ್ ಅಲ್ಲಿ? ಚಿಕನ್ ಅಲ್ಲ, ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೆ. ಇನ್ನೇನ್ ಮತ್ತೆ ಅಲ್ಲಿ ಮೇಘನ ಸ್ವಲ್ಪ ತಿನ್ನಕ್ ಆಗಿಲ್ಲ ಅಂತ ಈ ಪೆಪ್ಪರ್ ಡ್ರೈ ಮಾಡ್ತಿದ್ದೀರಾ? ಓಕೆ ತಿನ್ನಿ. ಎಸ್ ಸಿಗೋಣ. ಥ್ಯಾಂಕ್ ಯು. ಬಾಯ್. Done. Yeah, bye.